ಹಾಯ್, ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಹಾಲ್ ಟಿಕೆಟನ್ನು ಕಾಲೇಜಲ್ಲಿ ಕೊಡ್ತಾರೆ ನಿಮಗೀಗ. ಆಲ್ರೆಡಿ ನಿಮಗೆ ಹಾಲ್ ಟಿಕೆಟನ್ನು ಕೊಟ್ಟಿದ್ದಾರಾ ಅಥವಾ ಇಲ್ವಾ ಇದು ನಮ್ಮೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಜನರಲ್ ಆಗಿ ನಿಮಗೆ ಬೇಕಾಗಿರುವಂತಹ ಎಲ್ಲ ಡೀಟೇಲ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ನಿಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತಾ ಇದೆ. ಸರಿ, ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ, ಇಂತಹ ಡೇಟ್, ಇಂತಹ ಟೈಮ್ ಅದು ನಿಮ್ಗೆ ತಿಳಿಸಿರ್ತಾರೆ. ನಂತರ ಪ್ರತಿದಿನಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ 3 ಬ್ಯಾಚ್ ಇರುತ್ತೆ. ನಂತರ ಒಂದು ಬ್ಯಾಚ್ ಅಲ್ಲಿ ನೀವು ಕೂಡ ಇರ್ತೀರ. ನಂತರ ಪ್ರತಿ ಬ್ಯಾಚ್ ಅಲ್ಲಿ 12 ಮೆಂಬರ್ಸ್ ಇರ್ತಾರೆ, 100 ಮೆಂಬರ್ಸ್ ಇರ್ತಾರೆ. ಜನರಲಿ ಒಂದು ಬ್ಯಾಚ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಒಂದೇ ಕಾಲೇಜ್ನವರು ಇರ್ತಾರೆ. ಓಕೆನಾ? ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ 2 ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಒಂದು ಬ್ಯಾಚ್ ನಲ್ಲಿ ಇರಬಹುದು. ಬಟ್ ಹೆಚ್ಚಿನದಾಗಿ ಒಂದೇ ಕಾಲೇಜ್ನ 12 ಮೆಂಬರ್ಸ್ ಇರ್ತಾರೆ. ನಂತರ ಆ ಹಾಲ್ ಟಿಕೆಟ್ ಏನಿದೆ, ಪ್ರಾಕ್ಟಿಕಲ್ ಎಕ್ಸಾಮ್ನ ಹಾಲ್ ಟಿಕೆಟ್, ಅದ್ರ ಮೇಲೆ ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಇರುತ್ತೆ. ಅಕಸ್ಮಾತ್ ರಿಜಿಸ್ಟರ್ ನಂಬರ್ ಇಲ್ಲದೆ ಇದ್ರೆ ಸ್ಟೂಡೆಂಟ್ ನಂಬರ್ ಇರುತ್ತೆ. ರಿಜಿಸ್ಟರ್ ನಂಬರ್ ಇರುತ್ತೆ, ಆದ್ರೆ ನೀವೀಗ ಮುಂದೆ KCET ಏನಿದೆ ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಓಕೆ, ನಂತರ ಆ ಹಾಲ್ ಟಿಕೆಟ್ ಏನಿದೆ ನಿಮ್ಮ ಕಾಲೇಜಿಗೆ ಕೊಟ್ಟಿರ್ತಾರಲ್ವಾ ಹಾಲ್ ಟಿಕೆಟ್, ಅದ್ರ ಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಪಡೆದುಕೊಳ್ಳೋದು ಕೂಡ ಇರುತ್ತೆ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಹಾಗೆ ಲ್ಯಾಬ್ ರೆಕಾರ್ಡ್ ತೆಗೆದುಕೊಂಡು ಹೋಗಲೇಬೇಕು. ಸರಿ, ಈಗ ಮುಂದಿನ ವಿಷಯವನ್ನು ಹೇಳ್ತಾ ಹೋಗೋದಾದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಡ್ಯೂರೇಷನ್ 2 hours ಇರುತ್ತೆ. ನಂತರ 30 ಮಾರ್ಕ್ಸ್ಗೆ ಎಕ್ಸಾಮ್ ಆಗುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಯಾವುದಾಗಿರಲಿ 30 ಮಾರ್ಕ್ಸ್ಗೆ ಎಕ್ಸಾಮ್ ಆಗುತ್ತೆ. ಆ 30 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ಸ್ ನಿಮ್ಮ ಅಟೆಂಡೆನ್ಸ್ಗೆ ಇರುತ್ತೆ. ನಿಮ್ಮ ಅಟೆಂಡೆನ್ಸ್ 75%ಗಿಂತ ಜಾಸ್ತಿ ಇದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಅದಂತರ ಲ್ಯಾಬ್ ರೆಕಾರ್ಡ್, ನಿಮಗೆ ಕಾಲೇಜಲ್ಲಿ ತಿಳಿಸಿದಂತಹ ಎಲ್ಲ ಎಕ್ಸ್ಪೆರಿಮೆಂಟ್ ಅನ್ನ ನೀವು ಪರ್ಫಾರ್ಮ್ ಮಾಡಿ ಕರೆಕ್ಟ್ ಆಗಿ ಎಕ್ಸ್ಪೆರಿಮೆಂಟ್ ಅನ್ನ ಬರೆದು ರಿಸಲ್ಟ್ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಬರೆದು ನಿಮ್ಮ ಕಾಲೇಜ್ನ ಸಬ್ಜೆಕ್ಟ್ನ ಲೆಕ್ಚರರ್ ಅಥವಾ HOD ಅವರ ಸಿಗ್ನೇಚರ್ನ ತೆಗೆದುಕೊಂಡು ಹಾಗೆ ಕಾಲೇಜ್ನ ಪ್ರಿನ್ಸಿಪಾಲ್ರ ಸಿಗ್ನೇಚರ್ನ ತೆಗೆದುಕೊಂಡಿದ್ರೆ ಲ್ಯಾಬ್ ರೆಕಾರ್ಡು ಕೂಡ 5 ಮಾರ್ಕ್ಸ್ ಸಿಗುತ್ತೆ. ನಂತರ ಲ್ಯಾಬ್ ರೆಕಾರ್ಡ್ ಕಂಪ್ಲೀಟ್ ಆಗಿದೆಯಾ, ಅಕಸ್ಮಾತ್ಗೆ ಆಗದೆ ಇದ್ರೆ ಲ್ಯಾಬ್ ರೆಕಾರ್ಡ್ ಅನ್ನ ಕಂಪ್ಲೀಟ್ ಮಾಡಿ. ಅಂದ್ರೆ ಈಗ 2ನೇ ಪ್ರಿಪರೇಟರಿ ಎಕ್ಸಾಮ್ ಇದೆ, ನಂತರ ಮುಂದೆ ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಸೊ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಬ್ಯುಸಿಯಾಗಿ ಈ ಲ್ಯಾಬ್ ರೆಕಾರ್ಡ್ ಅನ್ನು ಏನಾದ್ರು ಹಾಗೆ ಬಾಕಿ ಇಟ್ಟಿದ್ರೆ, ಪೆಂಡಿಂಗ್ ಅಲ್ಲಿ ಇದ್ರೆ ಲ್ಯಾಬ್ ರೆಕಾರ್ಡ್ ಅನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಓಕೆ, ಕಂಪ್ಲೀಟ್ ಮಾಡಿ ಅದೇ ನಿಮ್ಮ ಸಬ್ಜೆಕ್ಟ್ ಲೆಕ್ಚರರ್ ಹಾಗೆ ಪ್ರಿನ್ಸಿಪಾಲ್ರ ಸಿಗ್ನೇಚರ್ನ ಪಡೆದು ಲ್ಯಾಬ್ ರೆಕಾರ್ಡ್ ರೆಡಿ ಇಟ್ಕೊಳ್ಳಿ. ಸೊ ಆ 30 ಮಾರ್ಕ್ಸ್ ಅಲ್ಲಿ 5 ಮಾರ್ಕ್ಸ್ ನಿಮ್ಮ ಅಟೆಂಡೆನ್ಸ್ಗೆ, 5 ಮಾರ್ಕ್ಸ್ ಲ್ಯಾಬ್ ರೆಕಾರ್ಡ್. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಅದು ಹೇಳಿದೆ ಒಂದು ಬ್ಯಾಚ್ ಅಲ್ಲಿ 12 ಮೆಂಬರ್ಸ್ ಇರ್ತಾರೆ, ಅದನ್ನು ಕೂಡ ಹೇಳಿದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಅಲ್ಲಿರುವಂತಹ ಇನ್ವಿಜಿಲೇಟರ್ ಕೂಡ ಹೇಳ್ತಿರ್ತಾರೆ ಇಂತಹ ರಿಜಿಸ್ಟರ್ ನಂಬರ್ ಇಂದ ಇಂತಹ ರಿಜಿಸ್ಟರ್ ನಂಬರ್ನ ಹೊರಗಿನ ವಿದ್ಯಾರ್ಥಿಗಳು ಈ ಬ್ಯಾಚ್ ಅಲ್ಲಿ ಇದ್ದಾರೆ ಅಂತ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಈಗ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು 10 ಮಿನಿಟ್ಸ್ ಮೊದಲು ನಿಮ್ಗೆಲ್ರಿಗೂ ಕೂಡ ಲೈನ್ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಓಕೆ, ನಂತರ ಟೈಮ್ ಏನಾಗುತ್ತೆ ಅವಾಗ ಈ ರೋಲ್ ನಂಬರ್ ಪ್ರಕಾರ ಅಥವಾ ರೋಲ್ ನಂಬರ್ ಅಲ್ಲ ರಿಜಿಸ್ಟರ್ ನಂಬರ್ ಪ್ರಕಾರ ಕ್ಯಾಂಡಿಡೇಟ್ಸ್ಗೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಬಿಡ್ತಾರೆ. ಅವಾಗ ಏನ್ ಮಾಡ್ತೀರಾ, ಅಲ್ಲಿ ಲ್ಯಾಬ್ ರೆಕಾರ್ಡ್ ಇಡೋದಕ್ಕೆ ಒಂದು ಸ್ಪೇಸ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಲ್ಯಾಬ್ ರೆಕಾರ್ಡ್ ಇಡಿ ಅಂತ ಹೇಳ್ತಾರೆ. ಅದೇನ್ ಮಾಡ್ತೀರಾ, ಲ್ಯಾಬ್ ರೆಕಾರ್ಡ್ ಇಡ್ತೀರಾ. ಅದರ ನಂತರ ಟೇಬಲ್ ಮೇಲೆ ಪೇಪರ್ಸ್ ಇರುತ್ತೆ. ಸರಿನಾ? ಆ ಪೇಪರ್ ಮೇಲೆ ಎಕ್ಸ್ಪೆರಿಮೆಂಟ್ಗಳ ಹೆಸರು ಇರುತ್ತೆ. ನಿಮಗೆ ಕಾಲೇಜಲ್ಲಿ ಯಾವ್ಯಾವ ಎಕ್ಸ್ಪೆರಿಮೆಂಟ್ ಮಾಡಿಸಿದಾರೋ ಆ ಎಕ್ಸ್ಪೆರಿಮೆಂಟ್ಗಳ ಹೆಸರು ಆ ಪೇಪರ್ ಮೇಲೆ ಇರುತ್ತೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಆ ಪೇಪರ್ನ ಉಲ್ಟಾ ಇಟ್ಟಿರ್ತಾರೆ, ನಿಮಗೆ ಎಕ್ಸ್ಪೆರಿಮೆಂಟ್ ಹೆಸರು ಕಾಣ್ತಾ ಇರಲ್ಲ. ಯಾವ್ದಾದ್ರು ಒಂದು ಪೇಪರ್ ಪಿಕ್ ಮಾಡ್ತೀರಾ, ಆ ಪೇಪರ್ ಮೇಲೆ ಎಕ್ಸ್ಪೆರಿಮೆಂಟ್ ಹೆಸರು ಇರುತ್ತೆ. ಆ ಎಕ್ಸ್ಪೆರಿಮೆಂಟ್ ಅನ್ನ ನೀವು ಪರ್ಫಾರ್ಮ್ ಮಾಡಬೇಕು. ಸೊ ಈ ರೀತಿ ಎಲ್ಲ 12 ಮೆಂಬರ್ಸ್ ಏನ್ ಮಾಡ್ತಾರೆ, ಈ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಆಗ್ತಾರೆ, ಲ್ಯಾಬ್ ರೆಕಾರ್ಡ್ ಅನ್ನ ಇಡ್ತಾರೆ. ಟೇಬಲ್ ಮೇಲೆ ಇರುವಂತಹ ಪೇಪರ್ಗಳಲ್ಲಿ ಒಂದು ಪೇಪರ್ನ ಪಿಕ್ ಮಾಡ್ತಾರೆ. ನಂತರ ಎಕ್ಸ್ಪೆರಿಮೆಂಟ್ ಯಾವ್ದಿದೆ ಅದನ್ನ ನೀವು ಪರ್ಫಾರ್ಮ್ ಮಾಡಬೇಕು. ಆ ಎಕ್ಸ್ಪೆರಿಮೆಂಟ್ ಯಾವ ಟೇಬಲ್ ಇದೆ ಅದ್ ನಿಮ್ಗೆ ಹೇಳ್ತಾರೆ. ಅಂದ್ರೆ ಅಲ್ಲಿ ನಂಬರ್ ಹಾಕಿರ್ತಾರೆ 1 2 3 4 5 6 ಈ ರೀತಿ 12 ವರೆಗೆ ನಂಬರ್ ಹಾಕಿರ್ತಾರೆ ಎಕ್ಸ್ಪೆರಿಮೆಂಟ್ಗೆ. ಸೊ ಇದು ಫಸ್ಟ್ ಎಕ್ಸ್ಪೆರಿಮೆಂಟ್, ಇದು ಥರ್ಡ್ ಎಕ್ಸ್ಪೆರಿಮೆಂಟ್, ಈ ಟೇಬಲ್ ಇದೆ, ಈ ಟೇಬಲ್ ಇದೆ, ಅಲ್ಲಿ ಹೋಗಿ ಬರೀರಿ ಅಂತ ಹೇಳ್ತಾರೆ. ಅದಂದ್ರ ಈಗ ಫಿಸಿಕ್ಸ್ ಆಗಿರ್ಲಿ, ಕೆಮಿಸ್ಟ್ರಿ ಆಗಿರ್ಲಿ, ಅಲ್ಲೇನ್ ಮಾಡ್ತೀರಾ, ಸ್ಟಾರ್ಟಿಂಗ್ ಒಳಗಡೆ ಈಗ ಕೆಮಿಸ್ಟ್ರಿ ಎಲ್ಲ ಆಗಿದ್ರೆ ಈ ಸೊಲ್ಯುಬಿಲಿಟಿ ಟೆಸ್ಟ್ ಅದಕ್ಕೆಲ್ಲ ಬೇಕಾಗಿರೋ ಜನರಲ್ ಡೀಟೇಲ್ಸ್ ಅನ್ನ ಬರ್ಕೊಂಡಿರ್ತೀರಾ. ಸೊ ಅದನ್ನ ಬರ್ಕೋಬೇಕಾಗತ್ತೆ. ಫಿಸಿಕ್ಸ್ ಅಲ್ಲಿ ಪ್ರಿನ್ಸಿಪಲ್, ಫಾರ್ಮುಲಾ, ಆಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್, ಟ್ಯಾಬ್ಯುಲರ್ ಕಾಲಮ್, ಈ ರೀತಿ ಕೆಲವು ಡೀಟೇಲ್ಸ್ ಅನ್ನ ನೀವು ಬರೆದು ತೋರಿಸ್ಬೇಕಾಗತ್ತೆ. ಅದ್ರ ನಂತರ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡೋದಕ್ಕೆ ಹೇಳ್ತಾರೆ. ಸರಿನಾ? ಅದಕ್ಕೋಸ್ಕರ ಈಗ ಫಿಸಿಕ್ಸ್ ಆಗಿರ್ಲಿ, ಕೆಮಿಸ್ಟ್ರಿ ಆಗಿರ್ಲಿ, ಬಯಾಲಜಿ ಆಗಿರ್ಲಿ, ಕಂಪ್ಯೂಟರ್ ಸೈನ್ಸ್ ಆಗಿರ್ಲಿ, ನಿಮಗೆ ಈ ಆನ್ಸರ್ ಪೇಪರ್ ಮೇಲೆ ಏನೇನು ಬರಿಬೇಕು ಅದು ಗೊತ್ತಿರಬೇಕು. ಸರಿನಾ? ಫಿಸಿಕ್ಸ್ ಒಳಗಡೆ ಇದಿಷ್ಟು ಬರಿಬೇಕಾಗತ್ತೆ, ಅದು ಗೊತ್ತಿರಬೇಕು. ಹಾಗೆ ಕೆಮಿಸ್ಟ್ರಿ ಆಗಿದ್ರೆ ಇದಿಷ್ಟು ಬರಿಬೇಕು, ಅದು ಗೊತ್ತಿರಬೇಕು. ನಿಮಗೆ ಗೊತ್ತಿದೆಯಾ?
ಗೊತ್ತಿಲ್ಲದೆ ಇದ್ರೆ ನಾನು ಬೇಕಿದ್ರೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅಂದ್ರೆ ಆನ್ಸರ್ ಪೇಪರ್ ಮೇಲೆ ಏನೇನು ಬರಿಬೇಕು ಅನ್ನೋ ಡೀಟೇಲ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಓಕೆ, ಸರಿ. ಹಾಗಿದ್ರೆ ಅದನ್ನೆಲ್ಲ ಬರೀತೀರಾ. ನಂತರ ಆನ್ಸರ್ ಶೀಟ್ ಏನಿದೆ ಅದ್ರ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನ ಬರೆಯೋದಕ್ಕೆ ಸ್ಪೇಸ್ ಇರುತ್ತೆ. ರಿಜಿಸ್ಟರ್ ನಂಬರ್ ಏನು ಮಿಸ್ಟೇಕ್ ಆಗದೆ ಇರೋ ರೀತಿ ಕರೆಕ್ಟ್ ಆಗಿ ಬರೀ. ಅನಂತರ ಸಬ್ಜೆಕ್ಟ್ ಹೆಸರು ಬರೆಯೋದಕ್ಕೆ ಆಪ್ಷನ್ ಕೊಟ್ಟಿರ್ತಾರೆ, ಸಬ್ಜೆಕ್ಟ್ ಬರಿಬೇಕು. ಹಾಗೆ ಎಕ್ಸಾಮ್ ಡೇಟ್ ಬರಿಬೇಕು. ಸೊ ಇದನ್ನೆಲ್ಲ ಬರಿಬೇಕಾಗತ್ತೆ. ನಂತರ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದ್ದ ರೀತಿ ಅಲ್ಲಿ ಎಕ್ಸಾಮ್ ಹಾಲ್ ಅಲ್ಲಿ ಇರುವಂತಹ ಇನ್ವಿಜಿಲೇಟರ್ಸ್ ಕೂಡ ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅಂದ್ರೆ ಆನ್ಸರ್ ಪೇಪರ್ ಅಲ್ಲಿ ಇಂತಿಂಥ ಡೀಟೇಲ್ಗಳನ್ನ ಬರಿಬೇಕು ಅಂತ ನಿಮ್ಗೆ ತಿಳಿಸ್ತಾರೆ. ಅವುಗಳನ್ನ ಬರೆದು ನಂತರ ಈ ಎಕ್ಸ್ಪೆರಿಮೆಂಟ್ ಯಾವುದೇ ಆಗಿರಲಿ ಆ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಫಸ್ಟ್ ರೀಡಿಂಗ್ ಏನಿರುತ್ತೆ ಅಲ್ಲಿರುವಂತಹ ಇನ್ವಿಜಿಲೇಟರ್ಸ್ಗೆ ತೋರಿಸ್ಬೇಕು. ಓಕೆನಾ? ಅದ್ರ ನಂತರ ನೀವು ಏನು ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ರೀಡಿಂಗ್ ಅನ್ನು ತೆಗೆದುಕೊಂಡು ಟ್ಯಾಬ್ಲೆಟ್ ಕಾಲಮ್ ಒಳಗಡೆ ಎಂಟ್ರಿ ಮಾಡಿ ನಂತರ ಕ್ಯಾಲ್ಕುಲೇಷನ್ ಮಾಡಿ ರಿಸಲ್ಟ್ ಅನ್ನು ಸಬ್ಮಿಟ್ ಮಾಡ್ತೀರಾ. ಸರಿನಾ? ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ. ಅದರ ನಂತರ ಈ ಎಕ್ಸಾಮ್ ಏನಿರುತ್ತೆ ಅದನ್ನ ನಡೀತಾ ಇರಬೇಕಾದ್ರೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ನ ಹಾಲ್ ಟಿಕೆಟ್ ಏನಿರುತ್ತೆ ಆ ಹಾಲ್ ಟಿಕೆಟ್ ಮೇಲೆ ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಸಿಗ್ನೇಚರ್ನ ಮಾಡ್ತಾರೆ. ಇಂಟರ್ನಲ್ ಎಕ್ಸಾಮಿನರ್ ಅಂತ ಹೇಳಿದ್ರೆ ನಿಮ್ಮ ಕಾಲೇಜಲ್ಲಿ ನಿಮಗೆ ಟೀಚ್ ಮಾಡುವಂತಹ ಸಬ್ಜೆಕ್ಟ್ ಲೆಕ್ಚರರ್, ಅವರು ಇಂಟರ್ನಲ್ ಎಕ್ಸಾಮಿನರ್, ನಿಮ್ಮ ಕಾಲೇಜ್ನ ಲೆಕ್ಚರರ್. ನಂತರ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅಂತಾರೆ, ಅವರು ಬೇರೆ ಕಾಲೇಜ್ನ ಲೆಕ್ಚರರ್. ಸರಿನಾ? ಸೊ 2 ಜನ ಎಕ್ಸಾಮಿನರ್ಸ್ ಇರ್ತಾರೆ. ಅವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರೆದು ನೀವೇನ್ ಮಾಡ್ತೀರಾ, 2 ಜನ ಎಕ್ಸಾಮಿನರ್ಸ್ ಇರ್ತಾರೆ, ಇಬ್ಬರದು ಕೂಡ ಸಿಗ್ನೇಚರ್ ಏನಿರುತ್ತೆ ಅದನ್ನ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಪಡೆದುಕೊಳ್ಬೇಕು. ನಂತರ ಎಕ್ಸಾಮ್ ನಡೀತಾ ಇರಬೇಕಾದ್ರೆ ನಿಮ್ಮ ಅಟೆಂಡೆನ್ಸ್ ಕೂಡ ಪಡೆದುಕೊಳ್ತಾರೆ. ಅಂದ್ರೆ ಇನ್ವಿಜಿಲೇಟರ್ ಹತ್ರ ಒಂದು ಶೀಟ್ ಇರುತ್ತೆ, ಅದ್ರ ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ, ನಂತರ ನಿಮಗೆ ಯಾವ ಪೇಪರ್ ಸಿಕ್ಕಿದೆ ಅದ್ರ ಮೇಲೆ ಒಂದು ಸೀರಿಯಲ್ ನಂಬರ್ ಅನ್ನ ಬರ್ಕೊಳ್ತಾರೆ. ಹಾಗೆ ನಿಮ್ಮ ಸಿಗ್ನೇಚರ್ನ ಪಡೆದುಕೊಳ್ತಾರೆ. ನಿಮ್ಮ ಸಿಗ್ನೇಚರ್ ಏನಿರುತ್ತೆ ಅದು ಅಟೆಂಡೆನ್ಸ್ ಆಗಿರುತ್ತೆ. ಸೊ ಇದನ್ನು ಕೂಡ ಮರಿಬೇಡಿ, ನಿಮ್ಮ ಅಟೆಂಡೆನ್ಸ್ ಕೊಡಬೇಕು. ಹಾಗೆ ನಿಮ್ಮ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ನ ಪಡೆದುಕೊಳ್ಬೇಕು. ಅದ್ರ ಜೊತೆಗೆ ನಿಮ್ಮ ಲ್ಯಾಬ್ ರೆಕಾರ್ಡ್ ಅಥವಾ ಜರ್ನಲ್ ಏನಿದೆ ಅದ್ರ ಮೇಲೆ ಕೂಡ ಇಂಟರ್ನಲ್ ಎಕ್ಸಾಮಿನರ್ ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಸಿಗ್ನೇಚರ್ ಮಾಡ್ತಾರೆ. ಆ ಸಿಗ್ನೇಚರ್ ಕೂಡ ಮರ್ಯಾದೆ ತೆಗೆದುಕೊಳ್ಬೇಕು. ಸೊ ಇದಿಷ್ಟು ಕೆಲಸನ ನೀವು ಮಾಡಬೇಕು. ಅದಂತರ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡ್ತೀರಾ ಅಂದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿದ್ರೆ ಬೇಕಾಗಿರುವಂತಹ ಆಸಿಡ್ ರಾಡಿಕಲ್, ಬೇಸಿಕ್ ರಾಡಿಕಲ್, ಸೊ ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಏನ್ ಮಾಡ್ತೀರಾ, ಫೈನಲ್ ರಿಸಲ್ಟ್ ಅನ್ನ ಬರೀತೀರಾ. ಫೈನಲ್ ರಿಸಲ್ಟ್ ಅನ್ನ ಬರೆದ ನಂತರ ಸಬ್ಮಿಟ್ ಮಾಡ್ತೀರಾ. ನಂತರ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಕೂಡ ಒಮ್ಮೆ ಪೇಪರ್ನ ಚೆಕ್ ಮಾಡಿ, ಎಲ್ಲ ಕರೆಕ್ಟ್ ಆಗಿ ಬರೆದಿದ್ದೀನಾ ಅಥವಾ ಏನಾದ್ರು ಮಿಸ್ಟೇಕ್ ಇದೆಯಾ ಚೆಕ್ ಮಾಡಿ. ಓಕೆನಾ? ಅಂದ್ರೆ ಈಗ ಫೈನಲ್ ರಿಸಲ್ಟ್ ಕೂಡ ಕರೆಕ್ಟ್ ಆಗಿ ಬರೀಬೇಕಾಗುತ್ತೆ. ಆಸಿಡ್ ರಾಡಿಕಲ್ ಯಾವುದು, ಬೇಸಿಕ್ ರಾಡಿಕಲ್ ಯಾವುದು, ಕಂಪೌಂಡ್ ಯಾವುದು ಅದು ಬರೀಬೇಕಾಗುತ್ತೆ. ನಂತರ ಫಿಸಿಕ್ಸ್ ಆಗಿದ್ರೆ ಬಂದಿರುವಂತಹ ಕ್ವಾಂಟಿಟಿ, ಓಕೆ ಇದನ್ನ ನಾವು ಫೈಂಡ್ ಔಟ್ ಮಾಡಿದೀವಿ, ಆನ್ಸರ್ ಇಂತಿಷ್ಟು ಬಂದಿದೆ, ಅದರ SI ಯೂನಿಟ್ ಯಾವುದು ಅದನ್ನ ಕರೆಕ್ಟ್ ಆಗಿ ಬರೀಬೇಕು. ಸರಿನಾ? ಸೊ ಆನ್ಸರ್ ಯಾವ ರೀತಿ ಅಂದ್ರೆ ರಿಸಲ್ಟ್ ಅನ್ನ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅದು ಕೂಡ ಗೊತ್ತಿರಬೇಕು. ನಂತರ ವೈವಾವನ್ನ ಕ್ಯಾನ್ಸಲ್ ಮಾಡಿದರೆ ವೈವಾ ಇರಲ್ಲ, ಅದ್ರ ಬಗ್ಗೆ ಟೆನ್ಷನ್ ಬೇಡ, ಬಾಕಿದೆಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗಿ ಇಟ್ಕೊಂಡಿರಿ. ನಂತರ ಲ್ಯಾಬ್ ರೆಕಾರ್ಡ್ ಅಲ್ಲಿ ಏನೇನು ಬರಿಬೇಕು ಅಂತ ಹೇಳಿದ್ನಲ್ವಾ, ಅವುಗಳನ್ನ ನೀವು ಕೂಡ ಬರೆದು ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರಿ. ಓಕೆನಾ? ಅಂದ್ರೆ ಈಗ ಪ್ರಿನ್ಸಿಪಲ್, ಫಾರ್ಮುಲಾ, ಸರ್ಕ್ಯೂಟ್ ಡಯಾಗ್ರಾಮ್, ಅಬ್ಸರ್ವೇಷನ್, ಟ್ಯಾಬ್ಲೆಟ್ ಕಾಲಮ್, ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ತುಂಬಾ ಸಲ ನೋಡಿದ್ದೀನಿ, ಅಂದ್ರೆ ಒಂದ್ಸಲ ಹಾಗೆ ನೋಡ್ಕೊಂಡ್ ಬಂದಿರ್ತಾರೆ, ಎಕ್ಸಾಮ್ ಅಲ್ಲಿ ಬರ್ತಾರೆ ಮರ್ತ್ ಬಿಡುತ್ತೆ, ಯಾವುದೋ ಒಂದು ವಿಷಯ ಮರ್ತು ಹೋಗುತ್ತೆ, ಅದರಿಂದ ಬಾಕಿದ್ದು ನೆನಪಿಗೆ ಬರಲ್ಲ. ಆ ರೀತಿ ಆಗಬಾರ್ದು, ಬರದೆ ಪ್ರಾಕ್ಟೀಸ್ ಮಾಡಿ. ಈಗ ಪ್ರಿಪ್ರೇಟರಿ ನಂತರ ಪ್ರಾಕ್ಟಿಕಲ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು. ನಾನು ನಿಮಗೆ ಹೇಳೋದೇನು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಅನ್ನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಯಾಕಂದ್ರೆ ಪ್ರಿಪ್ರೇಟರಿ ಎಕ್ಸಾಮ್ನ ಮಾರ್ಕ್ಸ್ ಎಲ್ಲೂ ಕನ್ಸಿಡರ್ ಆಗಲ್ಲ, ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ 30 ಮಾರ್ಕ್ಸ್ ಇದೆ, ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಬರೋ ರೀತಿ ಪ್ರಿಪೇರ್ ಆಗಿ. ಅದೇ ಪ್ರಿಪ್ರೇಟರಿ ಎಕ್ಸಾಮ್ ಕೂಡ ಚೆನ್ನಾಗಿ ಮಾಡಿ, ಬಟ್ ಜಾಸ್ತಿ ಫೋಕಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಕಡೆನೇ ಇರಲಿ. ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ಮಾಡಿ, ಅಂದ್ರೆ 30ಗೆ 30 ಸ್ಕೋರ್ ಆಗಬೇಕು ನಿಮ್ದು, ಆರಾಮಾಗಿ ಆಗತ್ತೆ. ಅಂದ್ರೆ ಹಿಂದಿನ ವರ್ಷಗಳದ್ದು ಕೂಡ ತುಂಬಾ ಸ್ಟೂಡೆಂಟ್ಸ್ ಎಷ್ಟಾಗತ್ತೋ ಏನೋ ಸ್ಕೋರ್ ನಂಗೆ ಕರೆಕ್ಟ್ ಆಗಿ ಬರಲ್ಲ ಆ ರೀತಿ ಅಂದ್ಕೊಂಡು ಎಕ್ಸಾಮ್ ಹೋದವರು ಕೂಡ ಎಕ್ಸಾಮ್ ಅಲ್ಲಿ 30 ಸ್ಕೋರ್ ಮಾಡ್ಕೊಂಡ್ ಬಂದಿದ್ದಾರೆ. ವೈವಾ ಕೂಡ ಇತ್ತು, ಅವಾಗ ನಿಮಗೆ ವೈವಾ ಟೆನ್ಷನ್ ಇಲ್ಲ. ಸೊ ಈ ವರ್ಷ ಅಂತೂ ಪ್ರಾಕ್ಟಿಕಲ್ ಮತ್ತು ಈಸಿ ಆಗಿದೆ ಹಿಂದಿನ ವರ್ಷ ಕಂಪೇರ್ ಮಾಡಿದ್ರೆ, ಯಾಕಂದ್ರೆ ವೈವಾ ಇಲ್ಲ. 30ಗೆ 30 ಸ್ಕೋರ್ ಮಾಡೋದು ತುಂಬಾ ಈಸಿ. ಪ್ರಾಕ್ಟೀಸ್ ಮಾಡಿ, ಓಕೆ, ಬರೋದು ಪ್ರಾಕ್ಟೀಸ್ ಮಾಡಿ, ಆರಾಮಾಗಿ ಆಗತ್ತೆ. ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಆದ್ಮೇಲೂ ಕೂಡ ಬಂದು ಕಮೆಂಟ್ ಮಾಡಿ, ಸರ್ ನಂಗೆ 30 ಮಾರ್ಕ್ಸ್ ಸಿಕ್ತು, ಕಮೆಂಟ್ ಮಾಡಿ, ನಂಗೆ ಅದು ನೋಡ್ಬೇಕು, ನಂಗೆ ಖುಷಿ ಆಗುತ್ತೆ. ನಂತರ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತೆ ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ ಅಲ್ಲಿ ಕೂಡ ಜಾಯ್ನ್ ಆಗಿ, ಅಲ್ಲಿ ಕೂಡ ಹಲವಾರು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ನಾವು ಶೇರ್ ಮಾಡ್ತಾ ಇರ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.